ಅಂತ ಗೊತ್ತಾ, ನಮ್ಮೂರಲ್ಲಿ ಬ್ಲಾಗ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಮಗ ನೋಡ್ಕೊಂಡು ಹೋಗ್ತಾರೆ. ಮುಖ ನೋಡ್ಕೊಂಡು ಹೋಗ್ತಾರೆ. ಐಶು ನಾನು ಬೀಚಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಗುರೈಸ್ತವ್ರೆ. ನಾವು ಬೀಚಿಗೆ ಹೊರಟಿದ್ದೀವಿ. ಬಾರೆ ಎಂತ ಮಾತಂದ. ನಾವಿಬ್ರು ಬೀಚಿಗೆ ಹೊರಟಿದ್ದೀವಿ. ಎಷ್ಟು ಕೊಡಮ್ಮ ದುಡ್ಡು? 100 ರೂಪಾಯಿ ಇಟ್ಕೊಂಡು ನಾನು ಬೀಚಿಗೆ ಹೊರಟಿದ್ದೀವಿ. ಬಟ್ ನಮ್ಮಮ್ಮ 100 ರೂಪಾಯಿ ಕೊಟ್ಟೈತೆ. 100 ರೂಪಾಯಿ ಕೊಟ್ಟೈತೆ ಬೀಚಿಗೆ. 55 ರೂಪಾಯಿ ನೋಡ. ಈ 55 ರೂಪಾಯಿಗೆ ಏನೇನ್ ಬರುತ್ತೆ ಅಂತ ನೋಡಿ. ಇವಳಿಗೆ 50 ರೂಪಾಯಿ. 50 ರೂಪಾಯಿ ತಗೋ. ನೀನು 50 ರೂಪಾಯಿ ಇಟ್ಕೊ, ನಾನು 50 ರೂಪಾಯಿ ಇಟ್ಕೊತೀನಿ. ಈ 100 ರೂಪಾಯಲ್ಲಿ ಏನ್ ಬರುತ್ತೆ ಅಷ್ಟೇ ಖರ್ಚು ಮಾಡೋದು ಇವತ್ತು ನಾವು ಬೀಚಲ್ಲಿ. ಸೊ ಏನೇನ್ ಬರುತ್ತೆ ಅಂತ ನೋಡೋಣ. ಹೋಗೋಣ ಈಗ. ಸೊ ಗೈಸ್, ಇವಾಗ ನಾವು ಕೋಡಿ ಬೀಚಿಗೆ ಹೋಗ್ತಾ ಇದೀವಿ. ಸೊ ಕೋಡಿ ಬೀಚಿಗೆ ಹೋಗಲ್ಲ. ಓಕೆ ಡನ್. ಎಲ್ಲರೂ ನೋಡ್ಕೊಂತ ಹಾರ್ನ್ ಹೊಡ್ಕೊಂತ ಹೋಗ್ತಾ ಇದ್ದಾರೆ. ಬಟ್ ಬೆಂಗಳೂರಲ್ಲಿ ಏನಾದರೂ ಮಾಡ್ಬೋದು. ಊರ್ ಕಡೆ ಮೀಟ್ರ್ ಇಲ್ಲ ಅಂತಲ್ಲ, ಬಟ್ ಮುಖ ನೋಡ್ತಾ ಇರ್ತಾರಲ್ಲ, ಹಾಗಾಗಿ ಬ್ಲಾಗ್ಗಳು ಮಾಡೋದು ಕಷ್ಟ ಸ್ವಲ್ಪ. ಸೊ ಮುಂದೆ ಹೋಗಿ ನಾವು ಬೀಚ್ ಆಯಿತು ಬೀಚಲ್ಲಿ ಇರೋದನ್ನ ತೋರಿಸ್ತೀವಿ. ಎಂತಂತಾರೆ ಗೊತ್ತಿಲ್ಲ ನಮಗೆ. ರೈಡ್ ಹೋಗ್ತಾರೆ ನೋಡಿ ಅಲ್ಲಿ ಬೋಟ್. ಫೈನಲಿ ಬೀಚಿಗೆ ಬಂದ್ವಿ. ಎಸ್, ನೋಡ್ಕೋಬೇಕು. ಬೇರೆ ಶೂ ಬೇರೆ ಎಲ್ಲ ಕಳಿಸಿಟ್ಬಿಟ್ಟು ಎಷ್ಟು ನೆಮ್ಮದಿ ಇದೆ ಗೊತ್ತಾ, ಎಷ್ಟು ಚಂದ ಗಾಳಿ ಇದೆ ಗೊತ್ತಾ. ಹಾರ್ಕೋತಾ ಇದೆ. ನಾನಾದ್ರೂ ಹಾರ್ಕೊಳ್ಳಲ್ಲ, ನೀನು ಹಾರ್ಕೊಂತೀಯ ಪಕ್ಕ. ನೋಡ್ಕೊಳ್ಳೋಬೇಕಣೋ ಗ್ಲಾಸ್ ಪೀಸಸ್ ಕಣೆ. ಒಂದು ನಿಮಿಷ ವ್ಯೂ ತೋರಿಸ್ತೀನಿ. ಮಳೆ ಚಿಪ್ಪಿದೆ. ಎಲ್ಲ ಹೋಗೋಣ ಅಂದ್ರೆ ಹೆಂಗೆ ಹೇಳ್ತಾ ಇದೀಯ ನೋಡು. ಗೈಸ್, ಇವಾಗ ನಮ್ಮಮ್ಮ 100 ರೂಪಾಯಿ ಕೊಟ್ಟಾಯ್ತಲ್ಲ. ಸೊ 100 ರೂಪಾಯಿಗೆ ಏನಾದ್ರು ತಿನ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ. ಸೊ ಇವಾಗ ಏನಾದ್ರು ತಿನ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ. ಓಕೆ, ಸೊ 100 ರೂಪಾಯಿದು 100 ರೂಪಾಯಿ ಪಾರ್ಟಿ. 2 ಪಾನಿಪುರಿ ತಗೊಂಡಿದ್ವಿ. ಎಷ್ಟು ಪಾನಿಪುರಿಗೆ ಎಷ್ಟಕ್ಕ? 40. ಹಾಂ, ಆಲ್ರೆಡಿ 40 ರೂಪೀಸು. ಇನ್ನು 20 ರೂಪೀಸ್ ಉಳ್ದೈತೆ. ವಾಟರ್ 15 ರೂಪಾಯಿ ಬೇರೆ ಬಾಟಲ್ ತೊಗೊಂಡಿದ್ದೀವಿ. 5 ರೂಪೀಸ್ ಉಳಿದಿದೆ. 100 ರೂಪೀಸಲ್ಲಿ ನಮ್ಮಮ್ಮ ಯಾವ ಕಾಲದಲ್ಲಿ ಇದು ಕೊಟ್ಟರೋ ಗೊತ್ತಿಲ್ಲ, ಆದರೂ ಕೊಟ್ಟರಲ್ಲ ಪಾಪ ಅಲ್ವಾ. ಪಾನಿಪುರಿ ಡೈಲಿ ಕೊಡೋ ಸ್ಪೆಷಲ್ ಯಾವುದು. ಚಾಕ್ರದ ಕುಳಿತಲ್ಲಿ ಪಾನಿಗೆ ಚೆನ್ನಾಗಿದೆ ಒಂಥರ. ₹100 ಆಗೋಯ್ತು. ಇಲ್ಲಿ 5 ರೂಪಾಯಿ ಉಳ್ದೈತೆ. 5 ರೂಪಾಯಿ ಬಟ್ ಅಮ್ಮನ 100 ರೂಪೀಸಿಗೆ ಆಗಲ್ಲ, ಏನೂ ಸಿಗಲ್ಲ 100 ರೂಪೀಸಲ್ಲಿ. ಆಗಿನ ಕಾಲದಲ್ಲಿ ಲೆಕ್ಕನೇ ಇಲ್ಲ 100 ರೂಪಾಯಿ ಅಂದರೆ. ಗೈಸ್, ಆಮ್ಲೆಟ್ ಎಲ್ಲ ಐತಿ. ಕಾಕಿ ಮಾತ್ರ ಬಿಡೋದಿಲ್ಲ, ಈಗ ಬಂದ್ರೆ ಮಾತ್ರ. ಯಾಕೆ ಹೊಡೆದೆ? ಹೊಡೆಯಕ್ಕಿದೆ ಅಥವಾ ತಿನ್ನಿಲ್ಲ? ಆಯ್ತು, ತಿನ್ಸು. 1000 ಸಲ ಹೇಳಿದ್ದೀರಿ. ತಲೆಗೆ ಹೋಗಲ್ಲ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಂದು ಇಲ್ಲಿ ಬಂದು
ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್. ಮೆಸೇಜ್ ಕಾಲ್ ಮಾಡಿಲ್ಲ ಅಂತಾನೆ ಬೆಂಗಳೂರಿಂದ ಓಡ್ ಬಂದವಳೆ. ಅದನ್ನ ಆಲ್ರೆಡಿ ಹೇಳಿದ್ದೆ. ಹೇಳ್ತಾನೆ ಇರ್ತೀನಿ ಇರೋ ಹೊಡೆಗೆ ಬಂದಿಲ್ಲ ಅಷ್ಟೇ. ಕೊಬ್ಬು ಜಾಸ್ತಿ. ಯೋಗ ಮಾಡ್ತಾ ಇತ್ತು ನೋಡಲ್ಲ ಒಂದು ಮಗು. ಮಣ್ಣು ಬಾಚಿ ಬಿಸಾಕ್ತಾ ಇತ್ತು. ಅದನ್ನ ನೋಡ್ತಾ ಅಲ್ಲ ನೀವೇ ನೋಡು ನೋಡು ನೋಡು. ಸಣ್ಣ ಮಕ್ಳು ಆಟನೇ ಚಂದ ನೋಡಿ. ಮಕ್ಕಳು ಆಟ ಅಂದಿದ್ದು ನಾನು ಎಂತಾರು ಅನ್ನ ಸುಮ್ಮನೆ ಇವಾಗ ಎಷ್ಟು ದೂರ ಹೋಗ್ಬೇಕಲ್ಲ ಅನ್ನೋದೇ ಬೇಜಾರು. ಇಲ್ಲೇ ನಿಯರ್ ಬೈ ಇರ್ಬೇಕಿತ್ತು ಮನೆ. ತಾವು ತಮ್ಮ ಮನೆಗೆ, ನಾನು ನನ್ನ ಮನೆಗೆ. ಅಮ್ಮ ಹೇಳಿ ಎಷ್ಟು ಪಾವ ಗಾಡಿ ಬೇಕಂತ ಮನೇಲಿ. ಒಬ್ಬರು ಸ್ಕೂಟಿ ಕೊಟ್ಬಿಟ್ಕೊಂಡು ಬಾ. ಪಂಚರ್ ಆಯ್ತು ಬಂದ್ಬಿಡು. ಸ್ಕೂಟಿ ಕೊಟ್ಬಿಟ್ಕೊಂಡು ಬಾ ಮನೆಗೆ ಹೋಗಿ. ನೀನು ಅಲ್ಲೇ ಲಾಕ್ ಐತಿ ಆಮೇಲೆ. ನೀ ಎಷ್ಟು ತಿಂದ್ರು ದಪ್ಪ ಆಗಲ್ಲವ್ವ. ನಾವು ತಿಂದ್ರೆ ಸ್ವಲ್ಪ ತಿಂದ್ರೆ ಸಾಕು, ಹಿಂಗೆ ಉಟ್ಕೊಂಡ್ಬಿಡ್ತೀವಿ. ನನ್ನ ಮದುವೆ ಇವಾಗ ವೀಡಿಯೋಗಳನ್ನ ನೋಡ್ಬಿಟ್ರೆ ಪಕ್ಕ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾನೆ. ಟು ಮೈ ಫ್ಯೂಚರ್ ಹಸ್ಬೆಂಡ್. ಸಿಂಪಲ್ ಆಸೆಗಳು ನಂದು. ಇದೆ ಮಸಾಲೆ ಪುರಿ, ಪಾನಿಪುರಿ. ಯಾರು ಇದ್ರೆ ನೋಡಿ ಈ ಥರ ಅಷ್ಟೇ. ಇನ್ಸ್ಟಾ ಫಾಲೋವರ್ಸಲ್ಲಿ ಅಯ್ಯೋ ಯಾರು ಇದ್ರೆ ಬೇಗ. ಇಷ್ಟೇ ಚಿಕ್ಕ ಆಸೆ ಇರೋದು ನನಗೆ. ದೊಡ್ಡ ಆಸೆ ಇಲ್ಲ. ಅದೇ ಹೇಳಿದ್ದು, ಇಂಥ ಹುಡುಗಿ ಚಿಕ್ಕದ್ರಲ್ಲೇ ಖುಷಿ ಪಡ್ತೀನಿ. ಇಂಥ ಹುಡುಗಿ ಸಿಗೋದು ತುಂಬ ರೇರು. ಸೊ ನೋಡಿ, ಹುಡುಗಿ ನೋಡೋ ಕಾರ್ಯಕ್ರಮ ಇಲ್ಲೇ ನಡೀತಾ ಇದೆ, ನೋಡ್ಕೊಳ್ಳಿ. ನಾನು ಅದೇ ಹೇಳಕ್ ಬಂದೆ. ನಾನು ನಾರ್ಮಲ್ ಆಗಿ ಮಾತಾಡ್ತಿದ್ರೆ ಈಗ ಟಾಪಿಕ್ ಯಾಕಾಗಿದ್ದು ಸುಮ್ಮನೆ ಒಂದು ನೋಡ್ಗಿಡ್ಬಿಟ್ರೆ ಅಂತ. ನೋಡು ನಾನು ಆಲ್ಮೋಸ್ಟ್ ಬೇಡ ಹಾಕ್ಬೇಕು ಅಂತ ಅಷ್ಟೊಂದು ತಿಂತಾ ಇರ್ತಾಳೆ. ಅದನ್ನು ನಾನು ಹೇಳಿದ್ದು. ಇದರಲ್ಲಿ ಏನಿದೆ, 30 ರೂಪಾಯಿ 40 ರೂಪಾಯಿ ತಿನ್ನೋದಷ್ಟೇ. ಮತ್ತೇನು ತಿಂತಾಳೆ? 280 ರೂಪಾಯಿ ಬಿರಿಯಾನಿ ಬೇಕಾ? ಬೇಡಲ್ವ. ಫೀಲ್ ಮಾಡ್ತಾ ಇದೆ ತಿನ್ನೋದನ್ನ. ಮಗ ಏನು ನೋಡ್ತೀಯ? ತಿನ್ನೆ. ಎಲ್ಲ ಬೇಕು ಅಂತ ಅದೇ ಹೇಳೋದು. ಹೊಟ್ಟೆ ಬೇಕನ್ನತ್ತೆ, ಕಣ್ಣು ಬೇಕನ್ನತ್ತೆ, ಹೊಟ್ಟೆ ಬೇಡ ಮತ್ತೆ. ಹಂಗೆ ನಿಂದು ನೋಡಿದ್ದೆಲ್ಲ ಬೇಕು ಅನ್ನತ್ತೆ, ತಿನ್ನೋದು ಮಾತ್ರ ಇಲ್ಲ. ಇದನ್ನು ಪೋಸ್ಟ್ ಮಾಡ್ಬೇಕು ಅಂತ ಮರ ಆಯ್ತು ಈ ಥರ. ಇನ್ನೇನು ಬೆಂಗಳೂರಿಗೆ ಹೊರಟೋಗ್ತೀವಲ್ಲ, ಆವಾಗ ಈ ಥರ ಕೊಬ್ಬರಿ ಎಣ್ಣೆಲೆಲ್ಲ ಎಲ್ಲಿ ಮಾಡಿದ್ದು ಸಿಗ್ತದೆ, ರೇರು. ತಾವು ಯಾವಾಗ ಬರ್ತೀರೋ ನನಗಂತೂ ಗೊತ್ತಿಲ್ಲ. ಬ್ಯಾಂಗ್ಳೂರಿಗೆ ಬರ್ತೀನಿ ಬೆಂಗಳೂರಿಗೆ ಜೊತೆನೇ ಹೊರಟೋಗ್ಬಿಡ್ತೀನಿ. ಬರ್ತೀನಿ ಅಂತ 1 ಮಂತ್ ಆಯ್ತು. ಯಾಮಾರ್ಸ್ತಾವಳೆ ಬೆಂಗಳೂರಿಗೆ ಬರ್ತೀನಿ ಅಂತ. ಬೈತಾಳು. ಬೇರೆನೋ ವರ್ಡ್ ಬರ್ತಿತ್ತಲ್ಲ ಈಗ. ಅಂತ ಗೊತ್ತಾ, ನಮ್ಮೂರಲ್ಲಿ ಬ್ಲಾಗ್ಗಳನ್ನೆಲ್ಲ ಮಾಡ್ತಾ ಇದ್ರೆ ಮಗ ನೋಡ್ಕೊಂಡು ಹೋಗ್ತಾರೆ. ಮುಖ ನೋಡ್ಕೊಂಡು ಹೋಗ್ತಾರೆ. ನಾನೆಂತ ಅಂದೆ? ಮಕ ಅಂದ. ಎಲ್ಲ ಬೆಂಗಳೂರು ಮಹಿಮೆ. ಮುಖ ನೋಡ್ಕೊಂಡು ಹೋಗ್ತಾರೆ. ಬೆಂಗಳೂರು ಮಕ್ಕ ಹೋಗ್ತಾರೆ ಅಂತಾರೆ. ನನಗೆ ಆಲ್ಮೋಸ್ಟ್ ಎಷ್ಟು ಮದ್ದೂರು, ಆ ಕಡೆ ಸಿರ್ಸಿ, ಆಮೇಲೆ ಮೈಸೂರು, ಈ ಕಡೆ ಯಾರು ಸಿಕ್ಕಿದ್ದು ಫ್ರೆಂಡ್ಶಿಪ್ಪಲ್ಲಿ. ಮಂಡ್ಯ, ನೀನು ಕುಂದಾಪುರ. ನಿಂದ ಹೇಳಲ್ಲ ಬಿಡು. ಪಕ್ಕದಲ್ಲಿರೋ ಲೆಕ್ಕಕ್ಕೆ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕುಂಟು ಅಷ್ಟೆ ಅಲ್ವಾ? ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನಾವು. ಇಲ್ಲ ಇಲ್ಲ ಅಂದರೆ ಅವ್ರೊಂದು ಲೈನ್ ಅಂತ ಬಿಟ್ಲು ಪಾಪ ಸಡದಾಗಿ.
ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕು? ಬೇಗ ಬೇಗ ತಿನ್ಕೊಂಡು ಹೋಗಿಲ್ಲ ಅಂದ್ರೆ ಮನೇಲಿ ಮೆಟ್ ತಗೊಂಡು ಹೊಡ್ತಾಳೆ ನಮ್ಮಮ್ಮ. ನಾನೀಗ ಅಲ್ಲಿಗೆ ಹೋಗ್ಬೇಕು ಮೊಸಳಿ ಮನೆಯವ್ರಿಗೂ ತಾವಂಪರವ್ರಿಗೂ ಇಸ್ಕೊಳ. ಹಾಂ ನಾಳೆ ಬರೋದೇ ಇಲ್ಲ. ಆಮೇಲೆ ಕಾಡು ನಾನು ಒಬ್ಬ ನಾಳೆ ಬರೋದೇ ಇಲ್ಲ. ಸಾಯ್ತಾಳೆ ಮರ ಆಯ್ತು. 8:30ಗೆಲ್ಲ ಆಯ್ತು ಮತ್ತೆ ಆಯ್ತು ಬರ್ತೀನಿ ಬಿಡು. 8:30ಗಾ? ಹ್ಞೂ ಗಾಡಿ ಕೊಟ್ಟು ಬರೋಕ್ಕೆ ಮಣ್ಣಂಗೆ ಗಾಡಿ ಕೊಟ್ಟು ಬರೋಕ್ಕೆ. ನಮ್ಮ ಬಾವ ಬಂದಿದ್ರು ನನ್ನ ಜೊತೆಯಲ್ಲಿ. ಹ್ಞೂ ಅಷ್ಟೊತ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಬೇಡ ಬಿಡು ಹೋಯ್ತೀನಿ. ಬೆಳ್ತಾ ಇಲ್ಲ ಬಿಡು. ತಿನ್ಕೊ ನಮ್ಮ ಮಳ ಸಾಕು. ಜುಟ್ಟು ಇಟ್ಕೊಂಡು ಕುಸ್ತೀನಿ ಇವಾಗ. ನಾನು ಬೇಡ ಅಂತ ಮೊದಲೇ ಹಿಡಿದೀನಿ. ನಾನು ಮೊದಲೇ ಹಿಡಿದೀನಿ. ಸ್ವಲ್ಪ ತಿನ್ನು. ಸಿಹಿ ವಿಷಯ ಎಷ್ಟಾಯ್ತು ಅಂದಿರು? ನಮ್ಮಮ್ಮ 100 ರೂಪಾಯಿ ಕೊಟ್ಟು ಕಳ್ಸೋಳೆ. 100 ರೂಪಾಯಿ ತಿನ್ಕೊ ಬನ್ನಿ ಅಂತ. 100 ರೂಪಾಯಿಗೆ ಎಂತ ಸಿಗುತ್ತೆ? 165 ರೂಪಾಯಿ ಆಯ್ತಾ? ಪೆಟ್ರೋಲ್ ಚಾರ್ಜ್ ಯಾರು? ಪೆಟ್ರೋಲ್ ಬೇಡ ಗಾಡಿಗೆ ಪೆಟ್ರೋಲು. 40 ರೂಪಾಯಿ ಪೆಟ್ರೋಲ. 300 ರೂಪಾಯಿ ಸಿಗೋದು. ಹಾಂ ಇದು ಮರ ಐತಿ ಎಲ್ಲ ಹಾರ ಹೋಗ್ತಾವೆ ಇಲ್ಲಿ. ಓಕೆ ಬಾಯ್ ಬಾಯ್ ಗೈಸ್. ಆಯ್ತು ಇವತ್ತು ಬೀಚಿಂದು ಪಯಣ ನಮ್ಮದು. 100 ರೂಪಾಯಿ ಅಂದ್ಬಿಟ್ಟು 165 ರೂಪಾಯಿ. ಜಾಸ್ತಿ ಏನು ಖರ್ಚು ಮಾಡಿಲ್ಲ ಬಿಡು. 65 ರೂಪಾಯಿ ಜಾಸ್ತಿ ಅಷ್ಟೇ. ಬನ್ನಿ ನಮ್ಮೂರ ಕಡೆ. ಸೂಪರ್ ಆಗಿದೆ ವ್ಯೂ ಪಾಯಿಂಟ್. ಕೋಡಿ ಬೀಚ್. ಬಾಯ್ ಬಾಯ್. ಏನಂತ ಹೇಳಿ ನನಗೆ ನಿಜವೂ ಮಾತಾಡಲ್ಲ. ಬ್ಲಾಗ್ ಎಲ್ಲ ಮಾಡೋದು ಬಾಯ್ ಜಾಸ್ತಿ ಅಂತ ಇಲ್ಲ. 100%. ಬಾಯ್ ಜಾಸ್ತಿ 100%. ಆಯ್ತು. ನನ್ನ ಮಕ್ಕಳು ಸಿಗ್ತೀಯಪ್ಪ. ಈಗ ಓಡೋಗಲ್ಲ. ಇಲ್ಲೇ ಜೊತೆಲೆ ನಿನ್ನೆಲ್ಲಿ ಸಿಗಬೇಕು. ಹಿಂಗೆಲ್ಲ ಭಯ ಪಡಿಸ್ಬೇಕಾ? ನೀವು ಹುಡುಗರುಗಳು ಸ್ವಲ್ಪ ನಿಧಾನ ಬಂದ್ರಪ್ಪ. ನಮ್ಮಂಥವ್ರಿಗೆ ಭಯ ಆಗುತ್ತೆ ಸ್ವಲ್ಪ. ಆಮೇಲೆ ಎಲ್ಲರೂ ಹೋಗಿ ಹೀಗೆ ಗುಡ್ಗಿದ್ದಾನು. ಆಮೇಲೆ ನಾನು ಏನು ಬರ್ರೋ ಅಂತ ಬಂದ್ಬಿಡ್ತೀರ. ನಾನು ಯಾಕೆ ಮಾತಾಡಲ್ಲ ಅಂತ ಗೊತ್ತಾಯ್ತಾ? ನಾನೇನೇ ಮಾತಾಡಿದೆ, ನಿಜದಿಂದಲೇ ಮಾತಾಡಿರೋದು. ಬರ್ರೋ ಅಂತ ಬಂದ್ಬಿಡ್ತಾರೆ. ಇನ್ನು ಎದುರುಗಡೆ ಬರ್ತಿರೋಕ್ಕೆ ಜೀವ ಆಲ್ರೆಡಿ ಅರ್ಥ ಆಗಿದೆ. ನಾನು ಯಾಕೆ ಸೈಲೆಂಟ್ ಆಗಿರ್ತೀನಿ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾವೇನೋ ದರಡೆ ಮಾಡಕ್ ಬಂದಿದೀವಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಹಂಗೆ ನೋಡ್ತಾ ಇದಾರೆ. ಇಲ್ಲ ನನಗೆ ಗಾಡಿ ಓಡ್ಸಕ್ ಬರೋಲ್ಲ ಅಂತ ನೋಡ್ತಾ ಇದ್ದಾರೋ, ಇಲ್ಲ ಯಾರಿಗಾರು ಹೋಗಿ ಗುಡ್ತೀನಿ ಅಂತ ನೋಡ್ತಾ ಇದ್ದಾರೋ, ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಕ್ಯಾಮ್ರಾಮನ್ ಯಾರು ಮೊಬೈಲ್ ಕಿತ್ಕೊಂಡು ಹೋಗ್ಬೇಕು ಈಗ ಮಾಡ್ತಿರುವಾಗ. ವಿಡಿಯೋ ಮಾಡ್ತಿರ್ತೀವಿ. ಯಾರು ಸಡನ್ನಾಗಿ ಕಿತ್ಕೊಂಡು ಹೋಗ್ಬಿಟ್ರೆ ಮಾತ್ರ ಕುಂದಾಪಟ್ಟೆ ನಾವೆಲ್ಲ ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಪರ್ಸನ್ಸ್ಗಳು. ಓಕೆ ಡನ್. ಫೈನಲ್ ಆಗಿ ಬಾಯ್ ಬಾಯ್, ಟೇಕ್ ಕೇರ್. ನಾಳೆ ಸಿಗೋಣ. ನಾಳೆ ಸಿಗುವ. ಹುಷಾರಾಗಿ ಹೋಗು. ಓಕೆ ಬಾಯ್ ಬಾಯ್. ಹುಷಾರು. ಇಷ್ಟೊತ್ತಾಯಿತು ನಾನು ಮತ್ತು ಐಶು ಬೀಚಿಂದ ಬಂದಿರೋದು. ಸೊ ಐಶುಗೆ ಬಾಯ್ ಬಾಯ್ ಅಂತ ಹೇಳಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲವ್ ಯು.